ತಾಯಿಯನ್ನೇ ಮಗ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದೆ ಸರ್. ಏನು ಸರ್ ಸಂಬಂಧ ಪ್ರಕರಣ? ನಿನ್ನೆ ಮಧ್ಯಾಹ್ನ ಸಮಯದಲ್ಲಿ ನನ್ನ ಮೊಬೈಲಿಗೆ ಒಂದು ಕರೆ ಬರ್ತದೆ. ಆ ಕರೆ ಮೂಲಕ ಒಬ್ಬರು ಕಾಲ್ ಮಾಡಿ ನಮ್ಮ ಊರಿನಲ್ಲಿ ಹೀಗೆ ಒಬ್ಬ ತಾಯಿಗೆ ಮಗನೇ ಸಾಯಿಸಿ ತದನಂತರದಲ್ಲಿ ಬೆಂಕಿಯಿಂದ ಸುಟ್ಟು ಹಾಕಿದ್ದಾನೆ ಆ ಬಾಡಿಯನ್ನು ಅಂಥೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾನು ಕೂಡಲೇ ಜೈಪುರ PSI ಅವರಿಗೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಏನಾಗಿದೆ ತಿಳ್ಕೊಂಡು ನನಗೆ ಮಾಹಿತಿ ನೀಡಿ ಅಂತೇಳಿ ಹೇಳ್ತೀನಿ. PSI ಜೈಪುರ ಇವರು ಆ ಒಂದು ಸ್ಥಳಕ್ಕೆ ಕೆ ಮಾದಳ್ಳಿ ಅಂತೇಳಿ ಜೈಪುರ ಠಾಣಾ ವ್ಯಾಪ್ತಿದು ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಸ್ಥಳೀಯರನ್ನು ಕೇಳಾಗಿ ಕೆಲವೊಬ್ಬರು ಯಾವುದೇ ಮಾಹಿತಿಯನ್ನು ಕೊಡಲ್ಲ. ಇನ್ನು ಕೆಲವೊಬ್ಬರು ಏನೋ ಒಂದು ಘಟನೆ ಆಯಿತು, ಬಟ್ ಅದು ಎಲ್ಲಿ ಆಯಿತು, ಯಾವ ಥರ ಆಯಿತು ಏನು ಅಂತೇಳಿ ಒಂದು ಸರಿಯಾದ ಮಾಹಿತಿಯನ್ನು ಕೊಡಲ್ಲ. ಅದಾದಮೇಲೆ PSI ಅವರು ಅಲ್ಲಿ ಏನು ಯಾವ ಮನೆ ಹತ್ರ ಘಟನೆ ಆಯಿತು ಅಂತೇಳಿ ಅಲ್ಲಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ನೋಡಿದಾಗ ಅಲ್ಲಲ್ಲಿ ರಕ್ತದ ಕಲೆಗಳಿರುವುದು ಕಂಡು ಬರ್ತದೆ. ಆ ಒಂದು ಇದನ್ನು ಆಧರಿಸಿ ಅಲ್ಲಿ ಏನೋ ಒಬ್ಬರು ಸುಧಾ ಅಂತೇಳಿ ಇರ್ತಾರೆ, ಆ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಸುಧಾ ಮತ್ತು ಅವ್ರ ಗಂಡ, ಅವರು ಮಗ, 3 ಜನ ಇರ್ತಾರೆ. ಮಗನ ಹೆಂಡತಿ ಮತ್ತು ಮಕ್ಕಳು ಇವರೆಲ್ಲ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಮನೆಯಲ್ಲಿ ಆ ಸುಧಾ ಅನ್ನೋರು ಡೆತ್ ಆಗಿದ್ದ ಬಗ್ಗೆ ಒಂದು ಪ್ರಾಥಮಿಕ ಮಾಹಿತಿ ಸಿಗ್ತದೆ. ಆ ಮಾಹಿತಿಯನ್ನು ಆಧರಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಈ ಒಂದು ಘಟನೆ ನಮಗೆ ಹೊರಗೆ ಬರ್ತದೆ. ಈ ಒಂದು ಘಟನೆ ಏನಂತಂದರೆ, ಸುಧಾ ಅನ್ನೋರು 48 ವಯಸ್ಸು. ಇವರು ಮತ್ತು ತಮ್ಮ ಗಂಡ ಮತ್ತು ಮಕ್ಕಳ ಜೊತೆ ಏನು ಜೀವನ ಮಾಡ್ತಾ ಇರ್ತಾರೆ. ಒಂದು 3 ತಿಂಗಳ ಹಿಂದ್ಗಡೆ ಆ ಒಂದು ತಾಯಿ ಏನಿದ್ದಾರೆ ಸುಧಾ ಅಂತೇಳಿ, ಇವರು ಯಾರ್ದೋ ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಯಾರೋ ಒಂದು ಫೋಟೋನೋ ವಿಡಿಯೋನೋ ಮಾಡಿ ಆ ಮಗನಿಗೆ ಕಳಿಸಿದ್ರು. ಅದಾದಮೇಲೆ ಮಗ ತಾಯಿಗೆ ಜಗಳ ತೆಗೆದಿದ್ದ. ಈ ವಯಸ್ಸಿನಲ್ಲಿ ನೀನು ಈ ಥರ ಯಾಕೆ ಮಾಡ್ತಾಯಿದೆ ಅಂತೇಳಿ ಜಗಳ ತೆಗೆದಿದ್ದ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಗಲಾಟೆ ನಡೀತಾ ಇತ್ತು ಅಂಥೇಳಿ ಅವ್ರ ತಾಯಿ ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಆಧರಿಸಿ ನಾವು ಕೂಡಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿದಾಗ ಒಂದು ರಕ್ತದ ಕಲೆಗಳು ಮತ್ತು ಆ ಒಂದು ಅಫೆನ್ಸ್ಗೆ ಉಪಯೋಗಿಸಿದ ಒಂದು ದೊಣ್ಣೆ ಇದೆಲ್ಲ ಸಿಗ್ತದೆ. ಅದಾದಮೇಲೆ ಎಲ್ಲಿ ಈ ಒಂದು ಬಾಡಿಯನ್ನು ಸುಟ್ಟಾಕಿದ್ದಾರೆ ಅಂಥೇಳಿ ಅದನ್ನು ಸಹಿತ ಪರಿಶೀಲನೆ ಮಾಡಿ ಅಲ್ಲಿ ಸಹಿತ ನಾವು ಭೇಟಿ ನೀಡಿ ನೋಡಿದಾಗ ಅಲ್ಲಿ ಆವಾಗಲೇ ಒಂದು ಸೌದೆ ಹಾಕಿ ಸುಟ್ಟಿದ ಒಂದು ದೇಹ ಅಲ್ಲಿ ಸುಟ್ಟು ಹೋಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮವರು ಭೇಟಿ ನೀಡಿ ಅದನ್ನು ಆರಿಸಿ ಒಂದು ಹೆಚ್ಚಿನ ಒಂದು ಸಾಕ್ಷ್ಯ ಹಾಳಾಗದಂತೆ ಇದು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಮತ್ತು ಪ್ರಕರಣದ ಪ್ರಮುಖ ಆರೋಪಿ ಏನು ಶಿವರುದ್ರಪ್ಪ ಅಂತೇನು ಇದ್ದಾರೆ, ಅವನನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿ ಒಂದು ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ತಾಯಿ ಈ ಥರ ಮಾಡೋದ್ರಿಂದ ನಾನು ಕೊಲೆ ಮಾಡಿದ್ದೆ ಮತ್ತು ಕೊಲೆ ಮಾಡಿ ನಾನು ಹೋದೆ. ಅದಾದಮೇಲೆ ಆತನ ಚಿಕ್ಕಪ್ಪನ ಮಕ್ಕಳು ಇಬ್ಬರು ಇನ್ನೂ ಬದುಕಿದ್ದಾರೆ ಅಂತೇಳಿ ಅವ್ರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ದಾರಿ ಮಧ್ಯದಲ್ಲಿ ಅವರು ಡೆತ್ ಆಗ್ತಾರೆ. ಡೆತ್ ಆದಮೇಲೆ ಇದನ್ನು ಮತ್ತೆ ಊರಿಗೆ ತಂದರೆ ಎಲ್ಲರಿಗೂ ಗೊತ್ತಾಗ್ತದೆ, ಇದು ಕೇಸು ಬಯಲಿಗೆ ಬರ್ತದೆ ಅಂಥೇಳಿ ಇದನ್ನು ಮುಚ್ಚಿ ಹಾಕುವ ಒಂದು ಉದ್ದೇಶದಿಂದ ಆತ ತನ್ನ ತಂದೆಗೆ ಫೋನ್ ಮಾಡಿ ಇವರಿಬ್ಬರ ಒಂದು ಚಿಕ್ಕಪ್ಪನ ಮಕ್ಕಳ ಇಬ್ಬರು ಸಹಾಯದಿಂದ 4 ಜನ ಸೇರಿಕೊಂಡು ಸೌದೆಯನ್ನು ಒಂದು ತೋಟದಲ್ಲಿ, ಅಲ್ಲಿಂದ 4-5 ಕಿಲೋಮೀಟರ್ ದೂರ ಇದೆ, ಆ ತೋಟದಲ್ಲಿ ಸೌದೆಯನ್ನು ತರಿಸಿ ಅಲ್ಲಿ ಆ ಒಂದು ದೇಹವನ್ನು ಅಲ್ಲಿ ಸುಟ್ಟು ಹಾಕ್ತಾರೆ. ಅದಾದಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದು ಈಗ ನಾವು ಈಗಾಗಲೇ ತಂದೆ ಮತ್ತು ಮಗ ಇಬ್ಬರನ್ನು ನಾವು ಸೆಕ್ಯೂರ್ ಮಾಡಿ ಒಂದು ಹೆಚ್ಚಿನ ವಿಚಾರಣೆ ಮಾಡ್ತಾಯಿದ್ದೀವಿ ಮತ್ತು ಆದಷ್ಟು ಬೇಗನೆ ಇನ್ನಿಬ್ಬರು ಏನು ಈ ಒಂದು ಮೃತರಾದ ಮೇಲೆ ಈ ಒಂದು ಪ್ರಕರಣವನ್ನು ಪೊಲೀಸರಿಗೆ ರಿಪೋರ್ಟ್ ಮಾಡಿದೆ ಇದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಅಡಿಯಲ್ಲಿ ಮಗನ ಜೊತೆ ಆ 3 ಜನನೂ ಸಹಿತ ನಾವು ಸೇರಿಸಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಒಟ್ಟು 4 ಜನ ಆರೋಪಿ. ಆ ಮಗ ಶಿವರುದ್ರಪ್ಪ ಪ್ರಮುಖ ಆರೋಪಿ. ಆದರೆ ಈ ಒಂದು ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಮತ್ತು ಸಾಕ್ಷ್ಯ ನಾಶ ಮಾಡಲಿಕ್ಕೆ ಸಹಕರಿಸಿದಂಥ ಆತನ ತಂದೆ ನಂಜುಂಡಯ್ಯ ಮತ್ತು ಇನ್ನು ಇಬ್ಬರು ಆಕಾಶ್ ಮತ್ತು ಅಭಿ ಅಂತೇಳಿ ಒಟ್ಟು 4 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಮನೆಯಲ್ಲೇ ಇಲ್ಲ ಮನೆಯಲ್ಲೇ ಹೊಡೆದಿದ್ದಾರೆ. ಹೊಡೆದಾಗ ತಲೆಗೆ ಎಲ್ಲ ಗಾಯ ಆಗಿದೆ, ಕೈಗೆಲ್ಲ ಗಾಯ ಆಗಿದೆ.
ರಕ್ತನೂ ಸಹಿತ ಅಲ್ಲಿ ಬಿದ್ದಿದೆ. ಅದು ಗಾಯ ಆದ ತಕ್ಷಣ ಆ ಮನೆ ಮುಂದೆ ಇದ್ದವರು ಒಬ್ಬರು ನೋಡಿದ್ದಾರೆ ಸಹಿತ. ಅದಾದಮೇಲೆ ಅವ್ರ ತಾಯಿನೂ ಸಹಿತ ನೋಡ್ತಾಳೆ. ಅವ್ರ ತಾಯಿಗೆ ಈ ಥರ ಹೊಡೆದಿದ್ದಾರೆ, ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಆಸ್ಪತ್ರೆಯಲ್ಲಿ ತನ್ನ ಮಗಳು ಇರ್ಬೋದು ಅಂತೇಳಿ ಅವಳು ಸಹಿತ ಅಲ್ಲೇ ಅದೇ ಊರಿನಲ್ಲಿ ಇರ್ತಾಳೆ. ಈ ಮಧ್ಯದಲ್ಲಿ ಹಲವರು ಅವಳಿಗೆ ಮಾಹಿತಿ ಕೊಡ್ತಾರೆ, ಇಲ್ಲ ನಿಮ್ಮ ಮಗಳು ಸತ್ತೋದ್ಲು, ಅಲ್ಲೇ ಸುಟ್ಟು ಹಾಕಿದ್ದಾರೆ ನೋಡಿ ಅಂತೇಳಿ. ಸೊ ಅದಾದಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಮೇಲೆ ಇಷ್ಟೆಲ್ಲ ಪ್ರಗತಿಯಾಗಿದೆ. ಇನ್ನು ಉಳಿದ ಇಬ್ಬರು ಆರೋಪಿತರನ್ನು ಪತ್ತೆ ಮಾಡುವ ಒಂದು ಕಾರ್ಯ ನಡೀತಾ ಇದೆ. ಆದಷ್ಟು ಬೇಗ ಅವ್ರನ್ನ ಸಹಿತ ಅರೆಸ್ಟ್ ಮಾಡ್ತಾರೆ. ಇಲ್ಲ, ಅದು ಜಗಳ ಇದ್ದದ್ದು ನಿಜ. ಸುಮಾರು ವರ್ಷಗಳಿಂದ ಇವ್ರ ಮಧ್ಯೆ ಜಗಳ ಇತ್ತು, ಅದು ಇದ್ದದ್ದು ನಿಜ. ಬಟ್ ಈ ಒಂದು ಘಟನೆ ಆಗಿದ್ದು, ಅದರಲ್ಲೂ ಮುಖ್ಯವಾಗಿ ಇದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಒಂದು ದುರದೃಷ್ಟಕರ ಸಂಗತಿ. ಸೊ ನಮ್ಮ ಇಲಾಖೆಗೆ ಮಾಹಿತಿ ಬಂದ ತಕ್ಷಣ ಇದೊಂದು ಪ್ರಕರಣವನ್ನು ಹೊರತೆಗೆಯಲ್ಲಿ ನಾವು ಯಶಸ್ವಿಯಾಗಿದೆ ಅಂತೇಳಿ ಹೇಳಿಕೆ. ನನಗೆ ಸುಮಾರು 2 ಗಂಟೆಗೆ ಕಾಲ್, 2 ಅಥವಾ 3 ಗಂಟೆ ಆಗಿತ್ತು ಅನಿಸ್ತದೆ. ಆ ಒಂದು ಸಂದರ್ಭದ ಕಾಲ್ ಬಂತು. ಕಾಲ್ ಬಂದ ತಕ್ಷಣ ನಾನು ಸ್ಟೇಷನ್ಗೆ ತಿಳಿಸಿ ನಮ್ಮವರು ಹೋಗಿ 3-3:30-4 ಗಂಟೆ ಆಗಿತ್ತೇನೋ. ಆ ಸಂದರ್ಭದಲ್ಲಿ ಏನೇನೂ ಇರಲಿಲ್ಲ ಅಲ್ಲಿ. ಊರಿನಲ್ಲಿ ಯಾರೂ ಯಾವುದೂ ಮಾಹಿತಿ ಕೊಡ್ತಾ ಇಲ್ಲ, ಏನು ಅವ್ರ ಪಾಡಿಗೆ ಅವರಿದ್ದರೂ ಹೆಚ್ಚಿನ ಮಾಹಿತಿ ಕೊಡಲಿಲ್ಲ. ಸೊ ನಾವು ಸಾಕಷ್ಟು ಬೇರೆ ಬೇರೆ ವಿಧಾನಗಳಿಂದ ಕೆಲವೊಂದು ಮಾಹಿತಿಯನ್ನು ತೆಗೆದಾಗ ಈ ಒಂದು ಪ್ರಕರಣವನ್ನು ಹೊರತೆಗೆಯಲು ಯಶಸ್ವಿಯಾಗಿದೆ. ಇಲ್ಲ, ಗಲಾಟೆ ಅಂತಂದರೆ ಅದೇ, ಅಮ್ಮ ಬೇರೆ ಎಲ್ಲೇ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಓಡಾಡ್ತಾ ಇರ್ತಾರೆ ಅಂಥೇಳಿ ಅವನಿಗೆ ಗೊತ್ತಾಗಿತ್ತು. ಮತ್ತು 3 ತಿಂಗಳ ಹಿಂದೆ ಅವರು ಮೈಸೂರಿನಲ್ಲಿ ಯಾರ ಜೊತೆನೋ ಬೈಕ್ನಲ್ಲಿ ಹೋಗ್ತಾಯಿದ್ರು ಅಂಥೇಳಿ ಒಂದು ವಿಡಿಯೋ ಯಾರೋ ಮಾಡಿ ಕಳಿಸಿದ್ರು ಅಂಥೇಳಿ ಆ ಒಂದು ವಿಚಾರಕ್ಕೆ ಅವರಿಬ್ಬರ ಮಧ್ಯೆ ಕಳೆದ ಒಂದು 2-3 ತಿಂಗಳಿಂದ ಗಲಾಟೆ ಆಗ್ತಾಯಿತ್ತು. ಇಲ್ಲ, ಗಂಡ ಆ ಒಂದು ಸಂದರ್ಭದಲ್ಲಿ ಸ್ಪಾಟ್ನಲ್ಲಿ ಇರಲಿಲ್ಲ. ಆದರೆ ಅದನ್ನು ಏನು ಡೆತ್ ಆದಮೇಲೆ ಅದನ್ನು ಮುಚ್ಚಾಕುವ ಒಂದು ಸಂದರ್ಭದಲ್ಲಿ ಆತನು ಸಹಿತ ಸಹಕರಿಸಿದ್ದಾನೆ. ಮತ್ತು ಸಾಕ್ಷ್ಯ ನಾಶ ಇರ್ಬೋದು, ಮತ್ತು ಅದನ್ನು ಪ್ರಕರಣವನ್ನು ಬೆಳಕಿಗೆ ತರದೇ ಇರ್ಬೋದು. ಈ ಒಂದು ಚಾರ್ಜಸ್ ಮೇಲೆ ಆತನ ಸಹಿತ ನಾವು ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ಪರಿಸ್ಥಿತಿ. ಹೌದೌದು, ಅಲ್ಲೇ ಇರ್ತಾರೆ. ಇಲ್ಲ, ಹೋಗಿ ಬಂದು ಮಾಡ್ತಾಯಿದ್ರು, ಬೇರೆ ಕಡೆ ಮನೆ ಇತ್ತೀಚೆಗೆ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಎಲ್ಲ ಒಂದೇ ಕಡೆ ಇರ್ತಾರೆ, ಅಲ್ಲೇ ಒಂದು ಕಡೆ ಒಂದೇ ಊರಿನಲ್ಲಿ ಇದ್ದು ಇದು ಮಾಡ್ತಾ ಇರ್ತಾರೆ. ಮಗ ಇತ್ತೀಚೆಗೆ ಯಾವುದೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ದ ಅಂತೇಳಿ ಒಂದು ಮಾಹಿತಿ ಇದೆ. ಮಗ ಇನ್ನಿಬ್ರು ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಇಬ್ಬರಿಗೂ ಮದುವೆ ಮಾಡಿ ಬೇರೆ ಕಡೆ ಇದ್ದಾರೆ, ತವ್ರ ಮನೆಯಲ್ಲಿದ್ದಾರೆ, ಅವ್ರ ಗಂಡನ ಮನೆಯಲ್ಲಿದ್ದಾರೆ. ಥ್ಯಾಂಕ್ ಯು. ಇಬ್ಬರಿದ್ದಾರೆ, ನಮ್ಮ ವಶದಲ್ಲಿ ಇಬ್ಬರಿದ್ದಾರೆ. ಇನ್ನಿಬ್ಬರು ಅರೆಸ್ಟ್ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ತಂದೆ ಮಗ ಇಬ್ಬರು ಪ್ರಮುಖ ಇಬ್ಬರು ಆರೋಪಿತರಿದ್ದಾರೆ. ಇನ್ನಿಬ್ಬರು ಆಸ್ಪತ್ರೆ ತೆಗೆದುಕೊಂಡು ಹೋಗ್ತಾ ಇದ್ರು, ದಾರಿ ಮಧ್ಯದಲ್ಲಿ ಡೆತ್ ಆಗ್ತದೆ. ಡೆತ್ ಆದಮೇಲೆ ಮಗನಿಗೆ ತಿಳಿಸ್ತಾರೆ. ತಿಳಿಸಿದ ಮೇಲೆ ಇಲ್ಲ, ತೋಟಕ್ಕೆ ಹೋಗೋಣ, ಅಲ್ಲೇ ಇದನ್ನು ಸುಟ್ಟಾಕೋಣ ಅಂತೇಳಿ ಹೇಳಿದ ಮೇಲೆ ಅವರಿಬ್ಬರು ಅದು ಬಾಡಿಯನ್ನು ಹಾಗೆ ತೆಗೆದುಕೊಂಡು ಹೋಗ್ತಾರೆ. ಸೊ ಆ ಒಂದು ಇದರಲ್ಲಿ ಅವರು ಸಹಿತ ಈ ಒಂದು ಸಾಕ್ಷ್ಯ ನಾಶಕ್ಕೆ ಮತ್ತು ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಸಹಿತ ನಾವು. ಹೌದೌದು, 4 ಜನ. ಹೌದೌದು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಆ ಥರ ಇದ್ದಾರೆ, ಸಂಬಂಧಿಕರು. ಮನೆ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ, ಅಲ್ಲಿ ಸಣ್ಣ ಪುಟ್ಟ ಇದನ್ನು ಕಿಚನ್ ಗಾರ್ಡನ್ ಥರ ಇದೆ. ಸೊ ಆ ಒಂದು ಗಾರ್ಡನ್ದಲ್ಲಿ ಕಳೆ ತೆಗಿತಾ ಇದ್ರಂತೇಳಿ ಅಲ್ಲಿ ತೆಗಿತಾ ಇರುವಾಗನೇ ಏಕಾಏಕಿ ಬಂದು ದೊನ್ನೆಯಿಂದ ಆಕೆ ಹಣೆಗೆ ಮತ್ತು ಬೇರೆ ಬೇರೆ ಕಡೆ ಹಲ್ಲೆ ಮಾಡಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಆಕೆಗೆ ಗಾಯ ಆಗಿ ಅಲ್ಲೇ ಕುಸಿದು ಬಿದ್ದಿದೆ. 5-6 ಕಿಲೋಮೀಟರ್ ಇದೆ. ಅದೇ ಕಾರ್ನಲ್ಲಿ ತಗೊಂಡು ಹೋಗ್ತಾರೆ. ಯಾವೊಂದು ಕಾರ್ದಲ್ಲಿ ಬಾಡಿ ಇದಾಗಿತ್ತು, ಅದೇ ಕಾರ್ನಿಂದ ಹಾಗೆ ಇಲ್ಲ, ಅದೇ ಈಗ ಆಸ್ಪತ್ರೆಗೆ ಅಂತೇಳಿ ತೊಗೊಂಡು ಹೋಗ್ತಾ ಇರ್ತಾರೆ, ದಾರಿ ಮಧ್ಯೆಯಲ್ಲಿ ಡೆತ್ ಆಗ್ತದೆ. ಡೆತ್ ಆದಮೇಲೆ ಹಾಗೆ ಅದನ್ನು ಆ ಬಾಡಿಯನ್ನು ತೆಗೆದುಕೊಂಡು ತೋಟಕ್ಕೆ ಹೋಗ್ತಾರೆ ನೇರವಾಗಿ. ಸೊ ಅಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ರು, ಬಟ್ ಅವ್ರ ಮಧ್ಯನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅಂದರೆ ಜಗಳ ಆಗ್ತಾ ಇತ್ತು. ಸೊ ಆ ಥರದ್ದು ವಾತಾವರಣ ಇತ್ತು. ಇಲ್ಲ, ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ. ಥ್ಯಾಂಕ್ ಯು. ಹಾಂ, ಮದುವೆಯಾಗಿ 2 ಮಕ್ಕಳಿದ್ದಾರೆ, 32 ವರ್ಷ. ತಂದೆ ನಂಜುಂಡಯ್ಯನ ನಂಜುಂಡಪ್ಪ ಆ ಥರ ಇದೆ.